ಹೇ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಹ್ಯಾಪಿಯಾಗಿರಿ. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ಫೀಲಿಂಗ್ಸ್ ಏನಿದೆ ನಿಮ್ಮ ಪಾರ್ಟ್ನರ್ ಮೇಲೆ, ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ವಿಡಿಯೋಸ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ಪ್ಲೀಸ್. ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋಗೆ ಹೋಗೋಣ. ನಿಮ್ಮ ಪರ್ಸನ್ ಎನರ್ಜಿ ಏನಿದೆ ಇಲ್ಲಿ ಅಂತ ಚೆಕ್ ಮಾಡೋಣ. ಇದು ನಿಮ್ಮ ಎನರ್ಜಿ. ಬ್ಯಾಕ್ ಆಫ್ ದಿ ಡೆಕ್. ಗೈಸ್, ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಏನಿದೆ ನಿಮ್ಮ ಮೇಲೆ ಅಂತಂದ್ರೆ, ಸಮಥಿಂಗ್ ಏನೋ ಡಿಫಿಕಲ್ಟ್ ಆಗಿರೋದು ಒಂದು ಸಿಚುವೇಶನ್ನ ಎಂಡ್ ಮಾಡಿ ಅವರು ಬಿಗಿನಿಂಗ್ ಮಾಡಬೇಕು. ಸಮಥಿಂಗ್ ನ್ಯೂ, ಏನೋ ಒಂದು ಬಿಗಿನಿಂಗ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅಂಡ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಎಮೋಷನ್ಸ್ ಇದೆ ಇಲ್ಲಿ, ಬಟ್ ಅವ್ರು ಅದನ್ನ ತೋರಿಸ್ಕೊಳ್ತಿಲ್ಲ. ಪ್ರಾಕ್ಟಿಕಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ನಿಮ್ಮ ಮೇಲೆ ಯಾವ ತರ ಫೀಲಿಂಗ್ಸ್ ಇದೆ, ಒಂದು ಫ್ಯಾಮಿಲಿ, ನೀವು ಅವ್ರಿಗೆ ಒಂದು ಫ್ಯಾಮಿಲಿ ಅನ್ನೋ ತರ ಅವ್ರ ಮನ್ಸಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಆ ತರ ಎಂಡ್ ಆಫ್ ದಿ ಡೇ ಅವ್ರು ನಿಮ್ ಮಾಡ್ಕೊಂಡ್ರು ಅದೊಂದು ಫ್ಯಾಮಿಲಿನೇ. ಅವ್ರು ಆ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇಲ್ಲ ಅಂತಂದ್ರೆ ಇನ್ ದಿ ಫ್ಯೂಚರ್ ಅವ್ರು ಆ ತರ ಯೋಚನೆ ಮಾಡ್ತಾ ಇದ್ದಾರೆ. ನೀವೇ ಅವ್ರ ಫ್ಯಾಮಿಲಿ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ನಿಮ್ ಎನರ್ಜಿಗ್ ಬಂತು ಅಂತಂದ್ರೆ, ನೀವು ನೀವೇನಾದ್ರೂ ಚೀಟ್ ಮಾಡ್ಕೊಂತ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇನ್ ದಿ ಫ್ಯೂಚರ್ ಮ್ಯಾರೇಜ್. ಇಲ್ಲಿ ನಿಮ್ ಕಾರ್ಡೆ ಒಂದ್ ಬಂದಿರೋದು ಏನಂತಂದ್ರೆ, ನಿಮಗ್ ನೀವೇನೋ ಮೋಸ ಮಾಡ್ಕೊಂತ ಇದ್ದೀರಾ. ಮೇ ಬಿ ಇಲ್ಲಿ ಯಾರೋ ಒಬ್ರು ಇಲ್ಲಿ ಮಾತ್ ಬಿಟ್ಟಿರ್ಬೋದು. ಈಗ ಸ್ವಲ್ಪ ದಿನದಿಂದನೋ ಏನೋ ಸಿಚುವೇಶನ್ ಆಗಿ ಇಬ್ರಲ್ಲಿ ಒಬ್ರು ಮಾತ್ ಬಿಟ್ಟಿರ್ಬೋದು. ಇಲ್ಲಿ ಯಾರೋ ಒಬ್ರನ್ನೊಬ್ರನ್ನ, ಇಲ್ಲ ಆ ಪರ್ಸನ್ ಆಗ್ಲಿ ಇಲ್ಲ ನೀವಾಗ್ಲಿ ಇಲ್ಲಿ ಸ್ಪೈ ಮಾಡ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾನಲ್ಲಿ ಒಬ್ರನ್ನೊಬ್ರನ್ನ ಹುಡ್ಕೋದಾಗ್ಲಿ, ಅಲ್ಲಿ ಚೆಕ್ ಮಾಡೋದಾಗ್ಲಿ, ವಾಟ್ಸಪ್ ಯಾವ ಟೈಮಿಗೆ ಬರ್ತಾರೆ ಅಂತ ಚೆಕ್ ಮಾಡೋದಾಗ್ಲಿ, ಏನ್ ಪೋಸ್ಟ್ ಮಾಡಿದೀರಾ ಅಂತ ಚೆಕ್ ಮಾಡೋದಾಗ್ಲಿ. ಮೇ ಬಿ ಆ ನಿಮ್ ಪರ್ಸನ್ ಇರ್ಬೋದು, ಇಲ್ಲ ನೀವ್ ಇರ್ಬೋದು ಆ ತರ ಚೆಕ್ ಮಾಡ್ತಾ ಇರೋದು. ಕ್ಲಾರಿಫೈ ಮಾಡೋಣ ಇಲ್ಲಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. 8 of Swords. Please clarify the 8 of Swords. ಇದು ನಿಮ್ಮ ಎನರ್ಜಿನಲ್ಲಿ ಬಂದಿರೋದು. ಇಲ್ಲಿ ಡೆಫಿನೆಟ್ಲಿ ಒಂದು ನೀವೇನಾದ್ರೂ ಮೇ ಬಿ ಈ ಸಪ್ರೇಟ್ ಆಗಿದ್ದೀರಾ ಅಂತಂದ್ರೆ, ಇಲ್ಲಿ ರಿಯೂನಿಯನ್ ಆಗೋ ಚಾನ್ಸಸ್ ತುಂಬಾ ಇದೆ. ಈವನ್ ಫ್ಯಾಮಿಲಿ ಅನ್ನೋದು ಅವ್ರಿಗೂ ನಿಮ್ಮ ಮೇಲಿದೆ, ನಿಮ್ಗೆ ಇದು ಅವರಿಂದ ಮ್ಯಾರೇಜ್ ಆಗ್ಬೇಕು ಅನ್ನೋದು ಕೂಡ ಇದೆ. ನೀವಿಬ್ರು ಮ್ಯಾರೇಜ್ ಆಗ್ಬೇಕು ಅನ್ನೋದು ಸಹ ಇದೆ. ಬಟ್ ಏನೋ ಒಂದು ಸ್ಮಾಲ್ ಡಿಸ್ಟರ್ಬೆನ್ಸ್ ಅಂತ ಇರ್ಬೋದು. ಮೇ ಬಿ ಲೆಸ್ ಕಾಂಟ್ಯಾಕ್ಟ್ ಇದೆ, ಅವ್ರ ಎಲ್ಸ್ ಇಬ್ರು ಮಾತಾಡ್ತಾ ಇಲ್ಲ. ಸ್ಮಾಲ್ ಆಗಿ ಏನೋ ಜಗಳ ಆಗಿದೆ, ನೀವಿಬ್ರು ಮಾತಾಡ್ತಾ ಇಲ್ಲ ಅಂತಂದ್ರೆ ಇದು ಖಂಡಿತ ಆಗುತ್ತೆ. ಇಲ್ಲಿ ನೀವು ವೇಟ್ ಮಾಡ್ತಾ ಇದ್ದೀರಾ, ಗ್ರೋತ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ. ನಿಮ್ಗೂ ಅವ್ರ ಮೇಲೆ ಎಮೋಷನ್ಸ್ ಇದೆ. ಅವರು ಪಾಸ್ಟ್ ಅಲ್ಲಿ ಏನೋ ಈಗ ಏನ್ ಸಿಚುವೇಶನ್ ಆಗಿದೆ, ಮೇ ಬಿ ಈಗ ನಿಮ್ಮಿಬ್ರು ಮಧ್ಯದಲ್ಲಿ ಏನೋ ಜಗಳ ಆಗಿದೆ, ಅದನ್ನ ಎಂಡ್ ಮಾಡಿ ಅವ್ರು ಇದನ್ನ ಒನ್ ವೇಗೆ ಪ್ರೋಗ್ರೆಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್. ಅಷ್ಟ್ ಬಿಟ್ರೆ ಇನ್ನೇನ್ ಅಂತ ಇದೆಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ನಿಮ್ ಪರ್ಸನ್ ಎನರ್ಜಿನ ಕ್ಲಾರಿಫೈ ಮಾಡೋಣ ಇನ್ ಸ್ವಲ್ಪ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ವ್ಯೂವರ್ಸ್, ಅವ್ರ ಪರ್ಸನ್ ಎನರ್ಜಿನ ಕ್ಲಾರಿಫೈ ಮಾಡಿ. ಎಸ್, ಅವರು ಏನಂದ್ರೆ ಈವನ್ ಅವರು ಸಹ ಪ್ರಾಕ್ಟಿಕಲ್ ಮ್ಯಾನ್. ಅವ್ರಿಗೆ ತುಂಬಾ ಫೀಲಿಂಗ್ಸ್ ಇದೆ ನಿಮ್ ಮೇಲೆ. ಯಾವ ಮಟ್ಟಕ್ಕೆ ಅಂತಂದ್ರೆ, ಏನಾದ್ರೂ ಆಗ್ಲಿ ಈ ರಿಲೇಶನ್ಶಿಪ್ ನಾಗ್ಲಿ ಈ ಸಂಬಂಧನ ಉಳಿಸ್ಕೊಂಡು ಹೋಗ್ಲೇಬೇಕು ಅನ್ನೋ ಮಟ್ಟಕ್ಕೆ ಅವರು ಥಿಂಕ್ ಮಾಡ್ತಾನೆ ಇದ್ದಾರೆ. ಬಟ್ ಆಕ್ಷನ್ಸ್ ಇದೆ ಇಲ್ಲಿ, ಆಕ್ಷನ್ಸ್ ತುಂಬಾ ಇದೆ. ಆಕ್ಷನ್ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ, ಮದ್ವೆ ಆಗೋ ಲೆವೆಲ್ ವರ್ಗೂ ಆಕ್ಷನ್ಸ್ ಬರ್ತಾ ಇದೆ.
ಇಲ್ಲಿ ಸಮಥಿಂಗ್ ಏನೋ ನಿಮ್ ಕರ್ಮ ಆಗ್ಲಿ ಇಲ್ಲ ಅವ್ರ ಕರ್ಮ ಆಗ್ಲಿ ಯಾವ್ದೋ ಎಂಡ್ ಆಗ್ತಾ ಇದೆ. ಏನ್ ಕರ್ಮ ಮಾಡಿದೀರಾ ಅಂತ ಗೊತ್ತಿಲ್ಲ. ಮೇ ಬಿ ಸಮಥಿಂಗ್ ಪಾಸ್ಟ್ ಲೈಫ್ ಕನೆಕ್ಷನ್ ಇದು. ಮೇ ಬಿ ಅದರಲ್ಲಿ ನೀವು ಪಾಸ್ಟ್ ಲೈಫ್ ಇಂದಾನು ವೇಟ್ ಮಾಡ್ಕೊಂಡೆ ಬಂದಿರ್ಬೋದು, ಇಲ್ಲ ಚೆನ್ನಾಗಿತ್ತು ಡಿಸ್ಟರ್ಬೆನ್ಸ್ ಅನ್ನೋದಿದೆ. ಸಮಥಿಂಗ್ ಈಸ್ ಎಂಡಿಂಗ್. ಯಾವ ತರ ಅಂತಂದ್ರೆ ಒಂದು ಪಾಸಿಟಿವ್ ವೇನಲ್ಲಿ ಸಮಥಿಂಗ್ ನಿಮ್ದೇನೋ ಒಂದು ಕರ್ಮ ಎಂಡ್ ಆಗ್ತಾ ಇದೆ. ನಿಮ್ದ ನಿಮ್ಗೂ ಒಂದ್ ಬಂದಿದೆ, ನಿಮ್ ಪರ್ಸನ್ಗೂ ಒಂದ್ ಬಂದಿದೆ ಅಂತಂದ್ರೆ ಇಬ್ರು ಕರ್ಮನೂ ಎಂಡ್ ಆಗ್ತಾ ಇದೆ. ಫ್ಯೂಚರ್ ಫಾರ್ಚುನ್ ಆಗಿ ಬಿಗಿನ್ ಆಗ್ತಾ ಇದೆ. ಸೊ ಈ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಈ ರಿಲೇಶನ್ಶಿಪ್ ನ ಉಳಿಸ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿದೆ. ಯು ವರ್ಸಸ್ ದೆಮ್ ಈ ತರ ಇದೆ. ಇನ್ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋಣ, ಯಾಕಂದ್ರೆ ಸ್ಮಾಲ್ ಆಗಿ ಸಾರಿ ವಿಡಿಯೋ ಲೆಂತ್ ಇಲ್ಲ ಅಂತಂದ್ರೆ ನೀವು ನೋಡಲ್ಲ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಇನ್ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮೈ ವ್ಯೂವರ್ಸ್ ದೇರ್ ಪರ್ಸನ್ಸ್ ಎನರ್ಜಿ ಹಿಯರ್. ಈ ತರ ಮಾಡೋಣ. ಫ್ಯೂಚರ್ ಹೇಗಿರುತ್ತೆ ಯೂನಿವರ್ಸ್ ನಮ್ ವ್ಯೂವರ್ಸ್ ಮತ್ತೆ ಅವ್ರ ಪಾರ್ಟ್ನರ್ದು ಫ್ಯೂಚರ್ ಏನಿದೆ ಅಂತ ತೋರಿಸಿ. ಎಸ್ ಅಫ್ಕೋರ್ಸ್ ಗೈಸ್, ಇಲ್ಲಿ ಏನು ಅಂತಂದ್ರೆ ಮುಂಚೆ ಏನ್ ಆಬ್ಸ್ಟಿಕಲ್ಸ್ ಆಗ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ಲಿ ಆತರ ಇನ್ ಮುಂದೆ ಇರೋದಿಲ್ಲ ಈ ರಿಲೇಶನ್ಶಿಪ್ ಅಲ್ಲಿ. ಅಟ್ಲೀಸ್ಟ್ ನೀವು ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರು ಅಷ್ಟೇ. ಇವಾಗ ಒಂದ್ ಸರ್ಟನ್ ಟೈಮ್ ಇಂದ ಒಂದ್ ಪಾಸ್ಟ್ ಇಂದಾನು ನೀವೇನ್ ಕಷ್ಟ ಪಟ್ಕೊಂಡ್ ಬಂದಿದ್ದೀರಾ ಆ ಮುಂಚೆ ತರ ಇದಿರಲ್ಲ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ, ಸಮಾಧಾನ. ಏನೋ ಒಂದ್ ಸಿಕ್ಬಿಟ್ಟಿದೆ ನಮ್ ಲೈಫ್ ಇಷ್ಟು ಸಾಕು ಅನ್ನೋ ತರ ಇದೆ. ನಿಮ್ ಮಧ್ಯದಲ್ಲಿ ಏನ್ ಈಗೋ ಪ್ಲೇ ಮಾಡಿದ್ದು ಪಾಸ್ಟ್ ಅಲ್ಲಿ ಮೇ ಬಿ ನೀವು ಈಗೋ ಇಂದ ಪ್ಲೇ ಮಾಡಿದ್ದೀರಾ, ಅಥವಾ ನಿಮ್ ಮಧ್ಯದಲ್ಲಿ ಈಗೋನೇ ಜಾಸ್ತಿ ಇತ್ತು ಅನ್ನೋದಾದ್ರೆ ಆ ಈಗೋ ಮೂವ್ ಆನ್ ಆಗ್ತಾ ಇದೆ. ಈಗೋ ಹೋಗ್ಬಿಡುತ್ತೆ, ನಿಮ್ದು ಸ್ಟೇಬಲ್ ರಿಲೇಶನ್ಶಿಪ್ ಆಗುತ್ತೆ ಇಲ್ಲಿ. ಸೊ ಅವ್ರಿಗೂ ಬೇಕು ಈ ರಿಲೇಶನ್ಶಿಪ್, ಅವರಿಗೂ ಬೇಕು ನಿಮ್ಗೂ ಬೇಕು. ಇಲ್ಲಿ ನಿಮಗ್ ನೀವೇ ಚೀಟ್ ಮಾಡ್ಕೊಂತ ಇದ್ರ. ಆ ಪರ್ಸನ್ ತುಂಬಾ ಒಳ್ಳೆಯವರು, ಆ ಪರ್ಸನ್ಗೆ ನೀವು ತುಂಬಾ ಬೇಕು. ನಿಮ್ ತರ ಒಂದ್ ಪರ್ಸನ್ ಅವ್ರಿಗೂ ಸಿಗೋದಿಲ್ಲ, ಆ ತರ ಪರ್ಸನ್ ನಿಮ್ಗೂ ಸಿಗೋದಿಲ್ಲ. ಆ ತರ ಶೋ ಮಾಡ್ತಾ ಇದೆ ಕಾರ್ಡ್ಸ್ ಇಲ್ಲಿ. ನೋಡೋಣ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡೋಣ. ಎಸ್, ನಿಮ್ ಏನ್ ಪ್ರಾಬ್ಲಮ್ಸ್, ನಿಮ್ ಈಗೋ ಆಗ್ಲಿ ನಿಮ್ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿ ಎಂಡ್ ಆಗ್ತಾ ಇದೆ. ಸಮಥಿಂಗ್ ಬಿಗಿನಿಂಗ್, ಸಮಥಿಂಗ್ ಒಂದ್ ನ್ಯೂ ಹೇಳದ್ನಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅನ್ನೋದು ಬಿಗಿನ್ ಆಗ್ತಾ ಇದೆ. ನಿಮ್ ಲೈಫ್ ಅಲ್ಲಿ ಈ ತರ ಪರ್ಸನ್ ಸಿಕ್ಕಿದ್ದಾರೆ ಅಂದ್ರೆ ಓಕೆ. ಏನಂತಂದ್ರೆ ಅಪ್ಪ ಇದು ಅವ್ರ ತರ ನಿಮ್ಗ್ ಸಿಕ್ಕಲ್ಲ, ನಿಮ್ ತರ ಅವ್ರಿಗೆ ಸಿಕ್ಕಲ್ಲ. ನೀವಿಬ್ರು ಜೊತೆಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ ಯಾರ್ ಬೇಕು, ಇದೇ ಒಂದ್ ನೆಮ್ಮದಿ ಜೀವನ ಅನ್ನೋ ತರ ನೀವು ಇಲ್ಲಿಗೆ ಎಂಡ್ ಮಾಡ್ಕೊಂತ ಇದ್ದೀರಾ. ಇದೇ ನಿಮ್ಗೆ ಇಲ್ಲಿಂದ ಎಂಡಿಂಗ್ ಅನ್ನೋದು ಈ ಈಗೋ ಪ್ರಾಬ್ಲಮ್ಸ್ ಏನೇನ್ ಪಾಸ್ಟ್ ಅಲ್ಲಿ ನೀವೆಲ್ಲ ಫೇಸ್ ಮಾಡಿದಿರೋ ಅದನ್ನೆಲ್ಲ ಎಂಡ್ ಮಾಡ್ಕೊಂಡು ವಿತೌಟ್ ಈಗೋ ಯು ಬೋತ್ ಆರ್ ಮೂವಿಂಗ್ ಟುಗೆದರ್ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲಿ ಸೆಲ್ಫ್ ಚೀಟಿಂಗ್ ಮಾಡ್ಕೋಬೇಡಿ, ಬಿಕಾಸ್ ಕ್ಲಿಯರ್ ಆಗಿದೆ ಇಲ್ಲಿ. ಪಾಸ್ಟ್ ಅಲ್ಲಿ ಯಾವ ತರ ಇತ್ತು ರಿಲೇಶನ್ಶಿಪ್ ಆ ತರ ಇನ್ ಮುಂದೆ ಇರೋದಿಲ್ಲ. ಪ್ರೆಸೆಂಟ್ ಫ್ರಮ್ ಇಲ್ಲಿಂದನೂ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಮೇ ಬಿ ಇನ್ ದಿ ಫ್ಯೂಚರ್ ಆಲ್ಸೋ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ನೋಡಿ ಥಿಂಕ್ ಮಾಡೋ ಅಂತದೇನು ನಿಮ್ಗೆ ಗೊತ್ತಿರುತ್ತೆ, ಓಕೆನಾ. ಅಲ್ಲಿ ಇಷ್ಟ ಬಿಟ್ರೆ ಇನ್ನೇನಿಲ್ಲ. ನೀವಾಗ್ಲಿ ಇಲ್ಲ ಪರ್ಸನ್ ಆಗ್ಲಿ ನೀವೇನಾದ್ರೂ ಬೇರೆ ಆದ್ರಿ ಅಂತಂದ್ರೆ ಮೇ ಬಿ ಇಬ್ರಲ್ಲಿ ಒಬ್ರಾದ್ರೂ ಓಕೆ, ಇಲ್ಲ ನೀವ್ ಅವ್ರ ಲೈಫ್ ಇಂದ ಬಂದ್ರಿ ಇಲ್ಲ ಅವ್ರು ನಿಮ್ ಲೈಫ್ ಇಂದ ಹೋದ್ರು ಅಂತಂದ್ರೆ ಇಬ್ರು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂತೀರಾ. ಇಬ್ರು ಸ್ಟ್ರಾಂಗ್ ಆಗಿದ್ರೇನೆ ಈ ರಿಲೇಶನ್ಶಿಪ್ ಚೆನ್ನಾಗಿರೋದು. ನೀವು ಎರಡ್ ಕೈ ಸೇರಿದ್ರೇನೆ ಚಪ್ಪಾಳೆ ಅಂತಾರಲ್ಲ ಆ ತರ. ತುಂಬಾ ಚೆನ್ನಾಗಿದೆ. ಇದು ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಶೋ ಮಿ ದಿ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್. ಅವರು ಎಂಡ್ ಮಾಡ್ಕೊಂಡು ಈ ಪ್ರಾಬ್ಲಮ್ಸ್ನೆಲ್ಲ ಎಂಡ್ ಮಾಡ್ಕೊಂಡು ಅವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಬಟ್ ನೀವು ಅದನ್ನ ನೋಡ್ದಿರಾ ನಿಮ್ ಸೆಲ್ಫ್ ಚೀಟಿಂಗ್ ಮಾಡ್ಕೊಂತ ಇದ್ದೀರಾ, ನಿಮಗ್ ನೀವು ಮೋಸ ಮಾಡ್ಕೊಂತ ಇದ್ದೀರಾ. ಅವ್ರಿಗೆ ರಿಲೇಶನ್ಶಿಪ್ ಬೇಕು, ಅವ್ರು ನಿಮ್ಮನ್ನ ಹುಡುಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಾಗ್ಲಿ ವಾಟ್ಸಪ್ ಅಲ್ಲಾಗ್ಲಿ. ಮಾತಾಡ್ತಿಲ್ಲ ಅಂತಂದ್ರೆ ನಿಮ್ ಡಿ ಪಿ ಚೆಕ್ ಮಾಡೋದಾಗ್ಲಿ
ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಆ ಪರ್ಸನ್. ಅವ್ರೆಲ್ಸ್ ನೀವೇ ಇರ್ಬೋದು. ಇದು ನಿಮ್ ಸಿಚುವೇಶನ್ಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಇಲ್ಲ ಅಂತಂದ್ರೆ ದಯವಿಟ್ಟು ಇದ್ರ ಬಗ್ಗೆ ಥಿಂಕ್ ಮಾಡಕ್ಕೆ ಹೋಗ್ಬಿಡಿ ಗೈಸ್. ಅಷ್ಟೇ ನಾನು ಹೇಳೋದು. ಗೈಡೆನ್ಸ್ ನೋಡೋಣ. ಎಸ್ ಅಫ್ಕೋರ್ಸ್. ಇಲ್ಲಿ ನೋಡಿ, ಹೆಲ್ಪ್ಲೆಸ್ ಫೀಲ್ ಆಗ್ಬೇಡಿ. ನೀವು ಆಗ್ತಾ ಇದ್ದೀರಾ ಇಲ್ಲಿ. ಹೆಲ್ಪ್ಲೆಸ್ ಫೀಲ್ ಆಗ್ಬೇಡಿ. ಮೂವ್ ಆನ್ ವಿತ್ ಕ್ಲಾರಿಟಿ. ಒಂದು ಕ್ಲಾರಿಟಿ ತಗೊಳ್ಳಿ, ಮೂವ್ ಆನ್ ಆಗಿ. ಇಲ್ಲಿ ನೀವೇ ಡಿಸ್ಟರ್ಬೆನ್ಸ್ ಆಗಿರೋದು. ಈ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವೇ ಡಿಸ್ಟರ್ಬ್ ಆಗಿರೋದು. ಆ ಪರ್ಸನ್ ಕ್ಲಿಯರ್ ಆಗಿದ್ದಾರೆ. ಎಲ್ಲ ಎಂಡ್ ಮಾಡಿ ನಿಮ್ ಜೊತೆಲಿ ಬರ್ಬೇಕು, ಒಂದು ಹ್ಯಾಪಿ ಫ್ಯಾಮಿಲಿನ ಲೀಡ್ ಮಾಡ್ಬೇಕು, ಲೈಫ್ ನ ಲೀಡ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಯು ಆರ್ ಎ ಮ್ಯಾರೇಜ್ ಮೆಟೀರಿಯಲ್. ಓಕೆ, ಆ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಆ ಪರ್ಸನ್ ನಿಮ್ಗೆ ಒಂದ್ ಕೆಲವು ದಿನದಲ್ಲಿ ನಿಮ್ ಮಧ್ಯದಲ್ಲಿ ಏನ್ ಡಿಸ್ಟರ್ಬೆನ್ಸ್ ಇದೆ ಅಲ್ಲಿ ಅವರು ಟೈಮ್ ಕೊಟ್ಟಿರ್ಲಿಲ್ಲ ಅನ್ಸುತ್ತೆ ನಿಮ್ಗೆ. ಮೇ ಬಿ ಇಲ್ಲಿ ಟೈಮ್ ಮ್ಯಾಟರ್ಗೆ ನೀವಿಬ್ರು ಜಗಳ ಆಡಿರ್ಬೋದು, ಬೇರೆ ಆಗಿರ್ಬೋದು. ಈಕ್ವಲ್ ಅಂಡ್ ಗಿವ್, ಈಕ್ವಲ್ ಟೇಕ್ ಅಂಡ್ ಗಿವ್ ಇಲ್ಲ ಅನ್ಸುತ್ತೆ ಈ ರಿಲೇಶನ್ಶಿಪ್ ಇರ್ಲಿಲ್ಲ. ಸೊ ಮೇ ಬಿ ಅವ್ರು ಅದನ್ನ ಎಂಡ್ ಮಾಡಿ ಮುಂದೆ ನಿಮ್ ಜೊತೆಲಿ ಪಾಸಿಟಿವ್ ವೇನಲ್ಲಿ ಬರ್ತಾ ಇದ್ದಾರೆ. ಒಂದ್ ಫ್ಯಾಮಿಲಿನ ಬಿಲ್ಡ್ ಮಾಡ್ಬೇಕು, ನಾವು ಮದ್ವೆ ಆಗ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ರೀತಿನಲ್ಲಿ ಆ ಪರ್ಸನ್ ಬರ್ತಾ ಇದ್ದಾರೆ. ಓಕೆನಾ? ನೋಡಿ, ನೀವೇ ಇಲ್ಲಿ ಡಿಸ್ಟರ್ಬ್ ಆಗಿರೋದು. ನನ್ನ ವ್ಯೂವರ್ಸ್ ಯಾರಿದ್ದೀರಾ ನೀವೇ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದೀರಾ, ಡಿಸ್ಟರ್ಬ್ ಆಗಿದ್ದೀರಾ. ಸುಮ್ಮನೆ ಯಾವುದು ಥಿಂಕ್ ಮಾಡಬಾರ್ದು. ಓಕೆ, ಅದೇ ಮ್ಯಾನಿಫೆಸ್ಟ್ ಆಗುತ್ತೆ. ನಾವು ಏನ್ ಯೋಚನೆ ಮಾಡ್ತೀವೋ ಅದೇ ಮ್ಯಾನಿಫೆಸ್ಟೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಹೇಳೋದು, ಇದನ್ನೆಲ್ಲ ಬಿಟ್ಟು ನೀವು ಕ್ಲಿಯರ್ ಆಗಿರಿ. ಒಳ್ಳೆ ಮೈಂಡ್. ಎಸ್, ನನ್ನ ಪರ್ಸನ್ ನನ್ನವರು, ಅವ್ರು ನಂಗೆ ಟೈಮ್ ಕೊಡ್ತಾರೆ. ಆ ಥರ ಎಲ್ಲ ಯೋಚನೆ ಮಾಡಿದಾಗ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಬಿಗ್ ಸಕ್ಸಸ್ ಅನ್ನೋದಿದೆ. ಓಕೆನಾ ಗೈಸ್? ಇಷ್ಟೇ ಗೈಡೆನ್ಸು. ಪ್ಲೀಸ್ ನನ್ನ ವಿಡಿಯೋಸ್ ನಿಮ್ಗೆ ಏನಾದ್ರು ರೆಸೊನೇಟ್ ಆದರೆ, ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಪ್ಲೀಸ್ ನನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ನು. ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.